ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಪಂಚಾಮೃತ ಅಥವಾ ಬಾಳೆಹಣ್ಣಿನ ರಸಾಯನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈಗ ಶ್ರಾವಣ ಮಾಸ, ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಪ್ರಸಾದನ ಕೊಡಬೇಕಾಗುತ್ತೆ, ಅಥವಾ ಮನೇಲಿ ಪೂಜೆ ಮಾಡೋರು ಪ್ರಸಾದದ ರೀತಿ ಕೊಡ್ತೀರಾ. ಆದರೆ ಈ ರೀತಿ ಪಂಚಾಮೃತ ಮಾಡಿ ನೀವು ಪ್ರಸಾದ ಕೊಡಿ, ಬಹಳ ಚೆನ್ನಾಗಿರುತ್ತೆ, ಬಹಳ ಟೇಸ್ಟ್ ಆಗಿರುತ್ತೆ. ಬಹಳಷ್ಟು ಜನಕ್ಕೆ ಪಂಚಾಮೃತ ಮಾಡೋದು ಗೊತ್ತು, ಆದರೂ ಸಹ ನಮಗೆ ತಿಳಿದಂಥ ವಿಧದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ, ಈ ಪಂಚಾಮೃತ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನಂತ ಈಗ ನೋಟ್ ಮಾಡ್ಕೊಳ್ಳೋಣ. 4 ಪಚ್ಚಬಾಳೆಹಣ್ಣನ್ನು ತೊಗೊಂಡಿದ್ದೀವಿ. ಚುಕ್ಕೆ ಬಾಳೆಹಣ್ಣು ಅಂತಲೂ ಕರೀತಾರೆ. ಚುಕ್ಕೆ ಬಾಳೆಹಣ್ಣು ಅಂದ್ರೆ ಅದರದ್ದೇ ಆದಂಥ ಒಂದು ಸವಿ ರುಚಿ ಇರುತ್ತೆ. ಅದೇ ರೀತಿಯಾಗಿ 1 ಕಪ್ಪಷ್ಟು ಬೆಲ್ಲ, ಹಾಗೆ 1 ಕಪ್ಪಷ್ಟು ಕಾಯಿ ತುರಿ, 3/4 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀವಿ, 2 ಟೇಬಲ್ ಸ್ಪೂನಷ್ಟು ಶುದ್ಧವಾದಂಥ ಜೇನುತುಪ್ಪನ ತೊಗೊಂಡಿದ್ದೀವಿ, ಹಾಗೆ 2ರಿಂದ 3 ಏಲಕ್ಕಿಕಾಯಿ ಸಿಪ್ಪೆ ತೆಗೆದು ಅದರಲ್ಲಿರ್ತಕ್ಕಂಥ ಬೀಜಗಳನ್ನ ತೆಗೆದಿಟ್ಕೊಂಡಿದ್ದೀವಿ. ಇದಿಷ್ಟೇ ನಿಮಗೆ ರಸಾಯನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಈ ಪದಾರ್ಥಗಳನ್ನ ಉಪಯೋಗಿಸಿ ಬಹಳ ಬೇಗ ನಾವು ರಸಾಯನ ಯಾವ ರೀತಿ ಮಾಡ್ಬೋದು ಅಂತ ಈಗ ನೋಡೋರಂತೆ. ಮೊದಲಿಗೆ ನಾವು ಅವಲಕ್ಕಿನ ತೊಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ಅವಲಕ್ಕಿ ಹಾಕಿ ನಾವು ನೀರು ಹಾಕಿ ತೊಳ್ಕೊಳ್ತಾ ಇದ್ದೀವಿ. ನಾವು ಅವಲಕ್ಕಿನ ನೆನೆಸ್ಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ, ಬರೀ ಅವಲಕ್ಕಿನ ತೊಳ್ಕೊಂಡ್ರೆ ಸಾಕು. ಅವಲಕ್ಕಿನ ಸ್ವಲ್ಪ ನೀಟಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಅದರಲ್ಲಿರ್ತಕ್ಕಂಥ ಒಟ್ಟಾಗ್ಬೋದು, ಧೂಳಾಗ್ಬೋದು ಎಲ್ಲ ಹೋಗಬೇಕಾಗುತ್ತೆ. ಅವಲಕ್ಕಿನ ಈ ಮಟ್ಟಿಗೆ ತೊಳ್ಕೊಂಡ್ರೆ ಸಾಕು. ಈಗ ಅವಲಕ್ಕಿನೂ ಸಹ ತೊಳೆದು ರೆಡಿಯಾಗಿದೆ. ಅವಲಕ್ಕಿನ ತೊಳ್ಕೊಂಡಾದ ನಂತರ ನಾವೀಗ ಬಾಳೆಹಣ್ಣನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಒಂದೊಂದೇ ಬಾಳೆಹಣ್ಣು ತೊಗೊಂಡು ನಾವು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಮಾಡ್ಕೋಬೇಕಾಗತ್ತೆ. ಎಲ್ಲ ಒಂದೇ ಅಳತೆ ಇದ್ದರೆ ಉತ್ತಮ. ನೋಡ್ತಾ ಇದ್ರಲ್ಲ, ಈ ರೀತಿ ಬಾಳೆಹಣ್ಣನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನಾವು ತೊಗೊಂಡಂಥ 4 ಬಾಳೆಹಣ್ಣುಗಳನ್ನು ಸಹ ಇದೇ ರೀತಿ ಕಟ್ ಮಾಡ್ಕೊಳ್ತೀವಿ. ಈಗ ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದ ನಂತರ ನಾವು ಈ ರೀತಿಯಾದಂಥ ಒಂದು ಬೌಲ್ನ ತೊಗೊಳ್ಳೋಣ. ಮತ್ತು ನಂತರ ಈ ಬೌಲಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾಳೆಹಣ್ಣನ್ನು ಸೇರಿಸ್ಕೊಳ್ಳೋಣ. ಬಾಳೆಹಣ್ಣನ್ನು ಸೇರಿಸಿದ ನಂತರ ನಾವು 1 ಕಪ್ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀವಲ್ಲ, ಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ತೊಗೊಂಡಂಥ 1 ಬೌಲಷ್ಟು ಬೆಲ್ಲನೂ ಸಹ ಸೇರಿಸ್ಕೊಳ್ಳೋಣ. ನಾವು ಬೆಲ್ಲನ ಸೌತೆಕಾಯಿ ಮೇಲೆ ಸಿಪ್ಪೆ ಯಾವ ರೀತಿ ತೆಗಿತೀವೋ ಅದೇ ರೀತಿಯಾಗಿ ಚಾಕುವಿನ ಸಹಾಯದಿಂದ ಬೆಲ್ಲನ ಪದರವಾಗಿ ನೀಟಾಗಿ ಈ ರೀತಿ ಶೇಪ್ ಬರೋಂಗೆ ಮಾಡ್ಕೊಂಡಿದ್ದೀವಿ. ಇದರಿಂದ ನಿಮಗೆ ಬೆಲ್ಲ ಚೆನ್ನಾಗಿ ಕರಗುತ್ತೆ. ತಿನ್ನೋದಕ್ಕೂ ಬೆಲ್ಲ ಬಂದು ನಿಮಗೆ ಬಾಯಿಗೆ ಸಿಗೋದಿಲ್ಲ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರಸಾಯನ ಜೊತೆ. ಬೆಲ್ಲ ಸೇರಿಸಿದ ನಂತರ ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೀವಿ, ಅವಲಕ್ಕಿನೂ ಸಹ ಆ್ಯಡ್ ಮಾಡೋಣ. ನಂತರ ನಾವು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಏಲಕ್ಕಿನ ಸೇರಿಸ್ತಾ ಇದ್ದೀವಿ. ಈಗ ನಾವು ಇದಕ್ಕೆ ಜೇನುತುಪ್ಪನೂ ಸಹ ಸೇರಿಸ್ಕೊಳ್ಳೋಣ. ನಾವು ತೊಗೊಂಡಂಥ 2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ತೊಗೊಂಡಂಥ ಎಲ್ಲ ಪದಾರ್ಥಗಳನ್ನು ಈ ಬೌಲ್ಗೆ ಸೇರಿಸಾಯಿತು. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬನ್ನಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾದಂಥ ಪಂಚಾಮೃತ ಅಥವಾ ರಸಾಯನ ರೆಡಿಯಾಗುತ್ತೆ. ಈ ಹಬ್ಬ ಹರಿದಿನಗಳಲ್ಲಿ ಅಥವಾ ಈ ಶ್ರಾವಣ ಮಾಸ, ಧನುರ್ಮಾಸ, ಈ ರೀತಿ ವಿಶೇಷವಾದಂತಹ ದಿನಗಳಲ್ಲಿ ಪ್ರಸಾದವಾಗಿ ಹಾಗೆ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡೋದಕ್ಕೂ ನಾವು ಇದನ್ನು ಮಾಡ್ಕೋಬೋದು. ಬಹಳ ವಿಶೇಷವಾದಂಥ ರೆಸಿಪಿ ಇದು. ಖಂಡಿತ ರಸಾಯನನ ನೋಡಿದ್ರೆ ಯಾರಿಗೆ ಆಗಲಿ ತಿನ್ನಬೇಕು ಅಂತ ಮನಸ್ಸಾಗುತ್ತೆ. ಯಾಕೆಂದರೆ ಅದಕ್ಕೆ ಇದನ್ನು ಪಂಚಾಮೃತ ಅಂತ ಹೇಳೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನೋಡೋದಕ್ಕೆ ಸೊಗಸಾದ, ತಿನ್ನೋದಕ್ಕೆ ಬಲು ರುಚಿಯಾದ ಪಂಚಾಮೃತ ಅಥವಾ ಬಾಳೆಹಣ್ಣಿನ ರಸಾಯನ ಇಲ್ಲಿ ರೆಡಿಯಾಗಿದೆ. ಹೀಗಿದು ನೈವೇದ್ಯಕ್ಕಾಗ್ಬೋದು, ಪ್ರಸಾದಕ್ಕಾಗ್ಬೋದು, ಅಥವಾ ತಿನ್ನೋದಕ್ಕಾಗ್ಬೋದು ಸಿದ್ಧವಾಗಿದೆ. ಈ ರೀತಿ ರಸಾಯನ ಅಂತೂ ಮಕ್ಕಳಿಗೆ ಬಹಳ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಬಹಳ ಇಷ್ಟ ಆಗುತ್ತೆ. ಬಟ್ ಮಕ್ಕಳು ಇಷ್ಟ ಆಗುತ್ತೆ ಅಂತೇಳಿ ಬಹಳ ಹೆಚ್ಚು ತಿಂತಾರೆ. ನೀವೇನಾದ್ರು ಆ ರೀತಿ ಮಕ್ಳಿಗೆ ಮಾಡಿಕೊಡೋದಾದರೆ ಖಂಡಿತ ಈ ದೊಡ್ಡ ಬಾಳೆಹಣ್ಣು ಬದಲಾಗಿ ನೀವು ಚಿಕ್ಕ ಏಲಕ್ಕಿ ಬಾಳೆಹಣ್ಣನ್ನ ಉಪಯೋಗಿಸಿ. ಯಾಕೆಂದರೆ ದೊಡ್ಡ ಬಾಳೆಹಣ್ಣು ಎಷ್ಟು ರುಚಿಯಾಗಿರುತ್ತೋ ಅದೇ ಅಷ್ಟು ಥಂಡಿನೂ ಸಹ ಆಗುತ್ತೆ ದೊಡ್ಡ ಬಾಳೆಹಣ್ಣು ತಿನ್ನೋದ್ರಿಂದ. ಆದ ಕಾರಣ ನೀವು ಮಕ್ಕಳು ಕೊಡೋದಾದರೆ ಏಲಕ್ಕಿ ಬಾಳೆಹಣ್ಣು ಉಪಯೋಗಿಸಿ. ಹಾಗಿದ್ರೆ ನೋಡಿದ್ರಲ್ಲ, ನಾವು ಮಾಡಿದಂಥ ರಸಾಯನ ಅಥವಾ ಪಂಚಾಮೃತ ರೆಸಿಪಿ ಹೇಗಿತ್ತು ಅಂತ. ಖಂಡಿತ ಇದೊಂದು ಸಿಂಪಲ್ ರೆಸಿಪಿನೇ, ಆದರೆ ಇದರ ರುಚಿ ಅಷ್ಟೇ ದೊಡ್ಡ ಮಟ್ಟದ್ದು. ಹಾಗಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ತಿಳಿಸಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಹೊಸ ರೆಸಿಪಿ ಜೊತೆ ಸದಾಕಾಲ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ, ಭಾಗ್ಯ ಮತ್ತು ಗಿರೀಶ್ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ.
ನಮಸ್ಕಾರ ಸ್ನೇಹಿತರೆ.